ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮಾಡತ್ತಿರೋ ರೆಸಿಪಿ ಹೆಸರು ಮಶ್ರೂಮ್ ಪೆಪ್ಪರ್ ಡ್ರೈ ಅಂತ. ಇದಕ್ಕೆ ಏನೇನು ಬೇಕದನ್ನು ನೋಡ್ಕೊಳ್ಳೋಣ. ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡೀನಿ, ಮತ್ತು ಒಂದು ಪೂರ್ತಿ ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿನಿ. ಅದನ್ನು ಬರೀ ಸುಲಿದು ಇಟ್ಕೊಂಡೇನಿ, ಹೆಚ್ಕೊಂಡಿಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6. ಇದಕ್ಕೆ ನಾನು 250 ಗ್ರಾಮ್ ಅಷ್ಟು ಮಶ್ರೂಮ್ ತೊಗೊಂಡಿನಿ. ಇದು ಇಬ್ಬರಿಗೆ ಕರೆಕ್ಟ್ ಆಗ್ತೈತಿ. ಇದನ್ನು ತೊಳೆದು ಚಲೋ ತಂಗ 1/2 ಭಾಗ ಹೆಚ್ಚಿಟ್ಕೊಂಡೀನಿ. ಆಮೇಲೆ ಇದಕ್ಕೆ ಮೇನ್ ಮಸಾಲೆ ಅಂದರೆ 1 ಚಮಚ ಜೀರಿಗೆ, 1 ಚಮಚ ಬಡೆಸೊಪ್ಪು, 2 ಚಮಚ ಕಾಳು ಮೆಣಸು. ಮೊದಲಿಗೆ ಈ 3 ಮಸಾಲೆನ ಫಸ್ಟ್ ಹುರ್ಕೊಳ್ಳೋಣಂತೆ. ಎಣ್ಣೆಯನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಒಂದು ಬಾಳ್ಗಿ ಇಡೋಣ. ಪೂರ್ತಿ ಸಣ್ಣ ಫ್ಲೇಮ್ ಒಳಗೆ ಇದೇನೇನು ಮಸಾಲೆ ಹೇಳಿದ್ನಲ್ಲ ನಾನು 3 ಅದನ್ನು ಹಾಕಿ ಚಲೋ ತಂಗ ಘಮ ಘಮ ಅನ್ನೋಂಗೆ ಇದು ಹುರ್ಕೋಬೇಕು. ಹುರ್ಕೊಂಡು ಸೈಡಿಗೆ ತೆಗೆದಿಟ್ಕೊರಿ. ಇದು ಆರಿದ ಮೇಲೆ ಇದನ್ನು ಪೂರ್ತಿ ಸಣ್ಣಾಗಿ ಮಿಕ್ಸಿ ಮಾಡಬೇಕು. ಮತ್ತು ಇದಕ್ಕೆ ನಾವು ಗರಂ ಮಸಾಲೆ ಯೂಸ್ ಮಾಡ್ತೀವಿ, ಒಂದು ಅರ್ಧ ಚಮಚ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಮಸಾಲೆ ಇಲ್ಲ. ಸೊ ಈ ರೆಸಿಪಿ ಹೆಂಗೆ ಮಾಡೋಣ ಅಂತ ನೋಡೋಣ. ಫಸ್ಟಿಗೆ ಅದ ಬಾಳಿಗೆ ಒಳಗೆ ನಾನು ಒಂದು 2ರಿಂದ 3 ಚಮಚ ಎಣ್ಣೆ ತೊಗೊಂಡಿನಿ. ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಬಡೆಸೊಪ್ಪು ಹಾಕೀನಿ. ಬಡೆಸೊಪ್ಪು ಹಾಕಿದ್ರೆ ಭಾಳ ರುಚಿನೂ ಬರ್ತೈತಿ, ಚಲೋನೂ ಇರ್ತೈತಿ. ಮತ್ತು ಇದಕ್ಕೆ ನಾನು ಕರಿಬೇವು ಹಾಕ್ಕೊಂಡೀನಿ, ಒಂದು 2 ಹೆಸರು ಅಷ್ಟೆ. ಆಮೇಲೆ ಉದ್ದಿಗೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಮತ್ತು ಸುಲಿದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಇದು ಪೂರ್ತಿ 1 ಗಡ್ಡಿ ಬೆಳ್ಳುಳ್ಳಿನ ನಾನು ಹಾಕತ್ತೀನಿ. ಹಾಕಿದ್ರೆ ಭಾಳ ರುಚಿ ಆಗ್ತೈತಿ ಇದು. ಆಮೇಲೆ ಇದನ್ನು ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡಿರಿ. ಇದೇನು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತೇವಲ್ಲ, ಇದನ್ನು ಏನೇನು ಮಾಡ್ತೀವಲ್ಲ ಪೂರ್ತಿ ಹೈ ಫ್ಲೇಮ್ನಾಗ ಮಾಡಿರಿ. ಮತ್ತು ಒಂದು ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕತ್ತೀನಿ. ಇದನ್ನು ಚಲೋ ತಂಗ ಫ್ರೈ ಮಾಡತ್ತೀನಿ. ನೀವು ನೋಡ್ತಿರ್ಬೋದು ಫ್ಲೇಮ್ ಹೈ ಐತಿ. ಸೊ ಹೈ ಇಟ್ಕೊಂಡ ಮಾಡಿರಿ. ಸೊ ಮತ್ತು ಇದಕ್ಕೆ ನಾನು 1 ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡಕತ್ತೀನಿ. ಹೈ ಫ್ಲೇಮ್ನಾಗ ನಾವು ಮಾಡತ್ತೇವಲ್ಲ, ಇದು ಜಲ್ದಿನ ಒಂದು 5ರಿಂದ 10 ನಿಮಿಷ ಒಳಗೆ ಆಗ್ತೈತಿ. ಇದು ಅಡುಗೆನ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಇದು ಕಲರ್ ಚೇಂಜ್ ಆದಮೇಲೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕತ್ತೀನಿ. ಮತ್ತು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು, ಆ ಪೌಡರ್ನ 1-1.5 ಚಮಚ ಹಾಕತ್ತೀನಿ. ಆಮೇಲೆ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಚಮಚ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಪೆಪ್ಪರ್ದ ಫ್ಲೇವರ್ ಜಾಸ್ತಿ ಬರಲಿ ಅಂತ 1.5 ಚಮಚ ಹಾಕತ್ತೀನಿ. ಆಮೇಲೆ ಉಪ್ಪು ಎಷ್ಟು ರುಚಿ ನಿಮಗೆ ಅಷ್ಟು ಬೇಕಾ ಅದು ಅಷ್ಟು ಉಪ್ಪು ಹಾಕಿ ಚಲೋ ತಂಗ ಕಲಿಸ್ರಿ. ಈಗ ಮಶ್ರೂಮ್ ಬದಲಿ ನೀವು ಬೇಕಂದ್ರೆ ಪನ್ನೀರ್ ಹಾಕೋಬಹುದು, ಸೋಯಾ ಚಂಕ್ಸ್ ಹಾಕೋಬಹುದು. ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕಿ ಇದ್ರೊಳಗೆ ಪೆಪ್ಪರ್ ಫ್ರೈ ಮಾಡ್ಕೋಬೋದು. ಆಮೇಲೆ ನಾನು ಇದ್ರೊಳಗೆ ತೊಳೆದಿಟ್ಕೊಂಡಂಥ ಮಶ್ರೂಮ್ ಹಾಕೀನಿ. ಮತ್ತು ಇದು ಒಂಚೂರು ನೀರು ಏನು ಯೂಸ್ ಮಾಡೋದಿಲ್ಲ. ಮಶ್ರೂಮ್ ನೀರು ತಾನಾಗೇ ಬಿಟ್ಕೋತೈತಿ. ಸೊ ಚಲೋ ತಂಗ ಇದನ್ನು ಫ್ರೈ ಮಾಡಿ ನೋಡ್ಬೋದು ನೀವು. ಚಲೋ ಕಲರು ಚಲೋ ಬಂದೈತಿ. ಆಮೇಲೆ ಇದನ್ನು ಸ್ವಲ್ಪ ಮುಚ್ಚಿಟ್ಟು ಬೇಯಿಸೋಣ ಅಂತ, ಅಂದ್ರೆ ನೀರೆಲ್ಲನೂ ಹೋಗ್ಬಿಡ್ತೈತಿ. ಈಗ ನೋಡ್ಬೋದು ನೀವೆಲ್ಲ ನೀರಷ್ಟು ಬಿಡಾತೈತದ. ಈ ನೀರು ಪೂರ್ತಿ ಹೋಗೋ ತನಕ ಇದನ್ನು ಚಲೋ ತಂಗ ಫ್ರೈ ಮಾಡಿರಿ. ನಾ ಹೇಳಿದ ಗತೆ ಹೈ ಫ್ಲೇಮ್ ಒಳಗೆ ಮಾಡಿರಿ ಇದನ್ನ, ಅಂದ್ರೆ ರುಚಿ ಆಗ್ತೈತದ. ಲೋ ಫ್ಲೇಮ್ನಾಗ ಮಾಡಿದ್ರೆ ಅಷ್ಟು ಚಲೋ ಆಗೋದಿಲ್ಲ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಇದನ್ನು ಸರ್ವ್ ಮಾಡಿರಿ. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.